के खलनायक रावण है, महाभारत के खलनायक दुर्योधन है, इस नाटक के खलनायक वन एंड ओनली मनोहर है। का मजा नीचे, सीक्रेट का मजा उनके पास। चलते उसको आया कहता है, उठते उसको राजा कहता है। मनोहर निकले तो अंडरवर्ल्ड कहता है। रणरंगा ಈ ಮನವರನ ಮನೋಭಿಲಾಷೆಯಂತೆ ನಿನ್ನೆ ನಡೆದು ಆ ಗೌಡ ಬೀರರ ಮಧ್ಯದ ಕಥನ ರಂಗ, ಈ ರಣರಂಗದ ಚತುರಂಗ ಆಟದಲ್ಲಿ ಅವರ ಮರಣ ಮೃದಂಗ ಬಾಜಬೇಕಾದರೆ ನಾ ಶಶಿಗೆ ಊದಿದ ಆ ರಣಕಾಳ ಶಬ್ದ ಆ ಬೀರ ಧರ್ಮರ ಎದೆ ಗೊತ್ತು ಕೆಡದು ನಿಲ್ಲಬೇಕು. ಅಂದಾಗ ಸಫಲವಾಗುತ್ತದೆ ಈ ಬರವರ ಭಕ್ತರದ ಇದೇ ಬೇಕೆಲ್ಲಿ ನಂತರ ಅಸುಳಿಯಾಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿದ್ದ ಆ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಲಂಗದವಳಂಗದ ಸುಖ ಸವಿದು ಆ ನಂತರ ಅವರಿವರ ಬಾಳಿಗಿನ ಕತ್ತಲ ಕವಿ ವಿಕ್ರಮರಾಗಿ ಮೆರೆಯದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. मारे तो हाथ को मरा, लूट तो भंडार कुटना. ಅರ್ಥವಾಗಲಿಲ್ಲವೇ? ಬೇಟೆ ಹಾಡಿದರೆ ಆನೆಯನ್ನೇ ಬೇಟೆ ಹಾಡಬೇಕು. ಮಾಡಿದರೆ ಸಂಚಾರವನ್ನೇ ಲೂಟಿ ಮಾಡಬೇಕು. ಹೆಣ್ಣು ಮುಟ್ಟಿದರೆ ಯಾರ ಮುಟ್ಟದ ಹೆಣ್ಣನ್ನೇ ಮುಟ್ಟಬೇಕು. ಹೀಗೆ ಈ ಮನವರ ಗೌಡನ
ಸನಿಹತೆ ಒಂದೊಂದು ಕಲಾಕೃತಿ ಸರ್ವಾಂಗ ನರಮತಿ ಸೌಂದರ್ಯದ ರಮತಿ ಹೈಕ್ಲಾಸು ಹಂಸ ನಡಿಗೆ ಹನ್ನನ್ನೇ ವಂಶ ಬೆಳಗಿ ಸುತ್ತರತಿ ಮೊಸರುಗಳಿಗೆ ಸವಿನಂತಿ ಕೇಳ ಹುಡುಗಿ ಸ್ವಲ್ಪ ಯಾವ ಬಿಡುದಿ ಯಾವ ಬಿಡುದಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ನಿಮ್ಮ ನೋಡಕ ಬಂದಿನಿ ಭಾವ ನನ್ನ ಶಿಷ್ಟರ ಬಾಕಿಂಗಿ ಯಾವ್ಯಾವ್ದು ಇದು ತಿರಿ ಅದ್ಯಾವ್ದು ಇಷ್ಟಪಟ್ಟಿ ಬಂದ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಆಟಂಕು ಆಹ್ವಾನ ಕೊಡಬೇಡ್ರೆ ನಮಗೈತಿ ಧಡಕಲ್ಲಿ ನಮಗೂ ಏನ ಇತ್ತು ಮನೆಯುಟ ತಿನ್ನಂಗಿಲ್ಲ ಹೊರಗ ದುಡ್ಕಂದು ಎಸ್ಸಂದ್ರು ತ್ರಾಸಕತ್ತು ನೋಂದ್ರು ತ್ರಾಸಕತ್ತು ನಾವು ಬಡದು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಅಕ್ಕನರಬಿಗೆ ಗೊತ್ತಾಗ ನೀವು ನನ್ನ ಬಾಕಿನಿ ಭಾವ ಬೆಳಗಾಕಿದ್ದು ಆಗೋಕೆನೆ ಎದೆಲ್ಲ ಜಾವಿಯ ದೇವ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿನ್ನೆರಡು ಬಿಡ್ತಾಳ ನನ್ನೆರಡು ಹೊತ್ತಾಳ ಎಲ್ಲಿ ಹತ್ತರ ಯಾಕೆ ಬರುತ್ತಿ ಏದು ಸರ ಯಾಕೆ ಬಿಡುತ್ತಿ ಅಡಿ ಹತ್ತರ ಯಾಕೆ ಜಿಗಿತು ಗಿಳಿ ಹತ್ತರ ಯಾಕೆ ನಗುತ್ತಿ ಆಡಿ ಬಡಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶತ್ರು ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ಮಾಂತ್ರಿಕ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ಮಾಂತ್ರಿಕ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡಾಳಿಗೆ ಮೊಂಡ ನಾಯಕನಾದ ಗಂಡದಯ ಗಂಡರ ಗಂಡನಾದ ಪ್ರಚಂಡ ಮಾಂತ್ರಿಕ
ಕತೆ ಹೇಳಲು ಕೇಳಲು ಬಿಡುವುದಿಲ್ಲ ಈ ಮಾಂತ್ರಿಕ ಎಂಬವಳೆ. ಕಳ್ಳತನ, ಕಪಟತನ, ಕಾಮತನಗಳೇ ಈ ಕಲಿಯುಗದ ಕರ್ಮವಾಗಿರುವಾಗ ಸತ್ಯಶೀಲಗಳಿಗೆ ಇಲ್ಲಿ ಬೆಲೆ ಇಲ್ಲ. ಇಂತಹ ಬೆಲೆ ಇಲ್ಲದ ವಸ್ತುಗಳನ್ನು ಕೊಂಡುಕೊಳ್ಳುವ ಮೂರ್ಖನು ನಾನಲ್ಲ. ಧರ್ಮಗಳನ್ನು ಬದಿಗಿರಿಸಿ ಒಳಗಿಂದ ಸಮಾಜದ ಸುಖ ಸಂಪತ್ತನ್ನು ಕೊಳ್ಳಬಡಿಯುವ ನಾನು. ದುಡಿಮೆಯೇ ದೇವರೊಂದರಿತು ಕತ್ತೆಗಳಂತೆ ದುಡಿದು ಏನಿನಂತೆ ಮಧು ಎಂಬ ಸಂಪತ್ತನ್ನು ಸಂಗ್ರಹಿಸುವ ಅವಿವೇಕಗಳನ್ನು ಸತ್ತನ್ನು ಬಾರಿಸಿ ಸುಖ ಸಿಹಿಯನ್ನು ಸವಿಯುವ ಸುಖವಾಗಿ ನಾನು ಅಂದುಕೊಂಡಂತೆ ಈ ಊರಿನ MLA ವೀರಲಿಂಗೌಡನ ಬಲಗೈ ಬಂಟನಾಗಿ ಅವನು ಹೇಳಿದಂತೆ ಅವನ ಕಾರ್ಯಗಳನ್ನು ನಡೆಸುತ್ತಾ ಮುಂದೊಂದು ದಿನ ಆ ಗೌಡನ ಸಂಪತ್ತಲ್ಲೇ ಲೂಟಿ ಮಾಡಿ ಶ್ರೀಮಂತಿಕೆ ಎಂಬ ದರ್ಪದಲ್ಲಿ ಮೆರೆಯದಿದ್ದರೆ ನನ್ನ ಹೆಸರು ಪ್ರಚಂಡ ಮಾಂತ್ರಿಕಲೇ ಅಲ್ಲ. ಗ್ಯಾರಂಟಿ ಬಸ್ಸಿನ ಯೋಜನೆ ಗದ್ಲಾರಿ ಭಾರಿ ಗದ್ಲ ನಡೆದೋಡತ್ ನೋಡ್ರಿ. ಬಸ್ ಅಲ್ರಿ ಸಿನ್ನೂರ್ಲಿಂದ ಬಾದಾಮಿಗೆ ಹೋಗೋದು ಒಳಗೆ ಸಾಕಾಗೋಗೈತ್ರಿ, ಪೂರ್ತಿ ಸಾಕಾಗೋಗೈತಿ. ನಮ್ಮ ಗಂಡಸರಿಗಂತೂ ಪೂರ್ತಿ ಸಾಕಾಗಿ ಹೋಗ್ಬಿಡತ್ರಿ ಬಸ್ನಾಗ ಹೋಗಕ್ಕ. ಯಾರು ಕೇಳಿದ್ರೆ ಹೆಣ್ಮಕ್ಳದ ಬಲು ಜೋರಾಗೈತ್ರಿ. ನಮ್ಮ CM ಸಿದ್ದರಾಮಯ್ಯ ತಾತ ಮಾಡಿದ್ರಿ ಇದು ಗ್ಯಾರಂಟಿ ಯೋಜನೆ ಪೂರ್ತಿ ಮುಗ್ದ ಹೋಗ್ತ್ರಿ ನಮ್ಮಂತ ಗಂಡಸರ ಕತಿ. ಅಲ್ರಿ ನಮ್ಮಂತ ವಯಸ್ಸು ಹುಡುಗರಿಗೆ ಟಿಕೆಟ್ ಸಿಗವದು, ಮುದುಕರಿಗಂತೂ ಮೊದಲ ಸೀಟನ್ನ ಸಿಗವದು ರೀ. ಇರ್ಲ ನಮ್ಮ ತಾತ ಮಾಡಿಬಿಟ್ಟನ ಇವತ್ತು ಮಹಿಳೆಯರ ಜೋರ ಆಗ್ಬಿಡೈತೆ ಅಂತೇನ್ರಿ. ನಮ್ಮ ಕೆಲಸ ನಾವು ಮಾಡಿಕೊಂಡು ಒಂದು ನೀಟಾದ ಹುಡುಗಿ ನೋಡಿ ಮದುವೆ ಆಗಿ ನಮ್ಮ ಮೌನ ನಿಜ್ಞಾ ತಪ್ಸೋಕಂದ್ರ ನನ್ನ ಪಾಲಿಗೆ ಒಂದು ನೀಟಾದ ಹುಡುಗಿನ ಸಿಗೋತ್ರಿ. ಎಲ್ಲೈತೋ ಏನೋ ನನ್ನ ಚಂದನಾಳದ ಗೊಂಬೆ. ಕಡಿಮೆ ಆತೋ ಕೊರೋನಾ, ಓಪನ್ ಆತೋ ಲಾಕ್ಡೌನ್, ಕಡಿಮೆ ಆತೋ ಕೊರೋನಾ, ಓಪನ್ ಆತೋ ಲಾಕ್ಡೌನ್. ಸತ್ಯ ನೋಡಿ ಬಂದ ಹೊರಗ ಬಾ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ?
ಜಾತಿ ಮಗುವು ಖಾತ್ರಿ ಬರಬೇಕಂದಿ ರಾತ್ರಿ ನಾಟಕ ಮಾಡುವ ಯಾರಪ್ಪ ದೋಸ್ತ ನಮ್ಗೊಂದಿಟ್ಟು ದಾರಿ ಬಿಡುತ್ತೆ ನಮ್ಮ ಹತ್ರ ಬೀಳ್ತೀವಿ ಬರ್ರಿ ಬಾಯರ ನೀವು ಔಷಧಿಗೆ ಬರೋದು ಗೊತ್ತಾಗಿ ಅದಕ್ಕ ನಿಮ್ಗ ಹಿಂದ ದಾರಿ ಬಿಟ್ಟು ಮುಂದ ನಿಂತ್ಕೊಂಡ್ ಹೇಳ್ರಿ ನಾವು ನಮಗ ಏನಿದ್ರು ಗಂಡಸರು ಮುಂದ ಹಾದ್ ರೂಢಿ ಹಿಂದ ಹಾದ್ ರೂಢಿ ಇಲ್ರಿ ಏನಿದ್ರು ಮುಂದ ಹಾದ ರೂಢಿ ಐತ್ರಿ ಹೌದ್ರಾ ಹಂಗಾದ್ರ ನಿಂಬುದು ನಮ್ಮದು ಒಂದ ಸರ್ಕಲ್ ಅಂದಂಗ ಆತಿ ನಮಗನ ನಿಮ್ಮಂತ ವಯಸ್ಸು ನುಡಿಯರಿಗೆ ಮುಂದಾದ ಹಿಂದ ದಾರಿ ಬಿಟ್ಟು ಅಭ್ಯಾಸ ಇಲ್ರಿ ಮುಂದ ದಾರಿ ಬಿಟ್ಟು ಅಭ್ಯಾಸ ಇಲ್ಲ ನಮಗನು ಹಿಂದ ದಾರಿ ಬಿಟ್ಟು ಅಭ್ಯಾಸ ಐತಿ ಹೌದ್ರಿ ನೀವು ಇಷ್ಟ ಕಡಿಕಿಲೆ ಮಾತಾಡ್ಬೇಕಾದ್ರ ಹಂಸನೂರಾಗ ಅದು ಪುಟ್ರಾಜ್ ಸರ್ಕಲ್ನಾಗ ಜಾಸ್ತಿ ತುಲದರ ಮಗಳದಿರಿ ಹೌದಾ ಹಂಗಂದ್ರೆ ಹೇಳ್ತೀನಿ ಕೇಳ್ರಿ ಒಂದು ಪೆನ್ ಹಿಡಿದು ಬರೋ ಹೇಳ ಹುಬ್ಬಳ್ಳಿಯಲ್ಲಿ ಹುಲಿ ಅನಿಸ್ಕೊಂಡ ಹಾ ಬೆಂಗಳೂರಿನಲ್ಲಿ ದೊರೆ ಅನಿಸ್ಕೊಂಡು ಹಾ. ಮಂಗಳೂರಿನಲ್ಲಿ ನಾರಿ ಅನಿಸ್ಕೊಂಡು ಸುರ್ಪುರದಲ್ಲಿ ಸವಕಾರ್ತಿ ಅನಿಸ್ಕೊಂಡು ಶ್ರೀ 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 ಶ್ರೀಪತಿ ಅವರ ಮಗಳು ರತ್ನ ಅಂತ ಸುದ್ದಿ ಈಟ ಐತೆ ನಂಗೆ ನಿಮ್ಮ ಹೆಸರು ವೆರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ ನೀನೇನ್ ಸ್ತ್ರೀ ರತ್ನನೋ ಇಲ್ಲ ಪುರುಷ ರತ್ನನೋ ಇಲ್ಲ ಈ ದುಂಬಿ ವಯಸ್ಸಿ ಬಂದ ಫ್ಲವರ್ ರತ್ನನೋ ಅಲ್ಲ ಈ ರತ್ನ ಅನ್ನೋ ಹೆಸರು ಯಾವ್ದಕ್ಕೆ ಇಟ್ರು ಚಂದನ ಅದು ಹನ್ನಂಗ್ ಹೋಗ್ಲಿ ಬಿಡ್ರಿ ಅನ್ನಂಗ್ ನಿಮ್ಮ ಹೆಸರೇ ಸ್ವಲ್ಪ ಪೂಸ್ತರ ಮತ್ತೆ ಅದಕ್ಕ ನೀನ್ ಸಾಥ್ ಕೊಟ್ರ ಸಾಕ್ ನನ್ನ ಹೆಸರು ಖ್ಯಾತಿಯ ಚಿನ್ನ ಆ ಕರ್ಣ ಭೀಷ್ಮರಿಗೆ ವಿದ್ಯೆ ಕಲಿಸಿದ ಭಾರ್ಗವು ರಾಮನು ನಾನಲ್ಲ ಆ ಸೀತೆ ಕೈ ಹಿಡಿದು ವನವಾಸ ಕಂಡ ರಘುರಾಮನೂ ನಾನಲ್ಲ ಮಲ್ಲಾಪುರಲ್ಲಿ ಮೆರೆದಾಡಿ ಬೂದ್ಲಿನಲ್ಲಿ ಗುದ್ದಾಡಿ ಸಿಂಧನೂರಿನ ಅನೇಕ ರಂಗದಲ್ಲಿ ಗೆದ್ದ ನನಗ ರಾಮ 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 ಅಂತಾರ ನೋಡು ಹುಡುಗಿ ಅಂತೂ ನಮ್ಮ ಅಪ್ಪನ ಮೀರ್ಸುವಂಗ ಅದಿ ಬಿಡ ಅದಕ್ಕೆ ನೀನ್ ಸಾಥ್ ಕೊಟ್ರೆ ಸಾಕು ರತ್ನ ಈ ರಾಮ ಈ ರತ್ನ ಒಂದಾಗಿ ಪ್ರಯತ್ನ ಎಂಬ ಕೈ ಹಿಡ್ದ ನಿಮ್ಮ ಅಪ್ಪನ 7 ಅಂತಸ್ತಿನ ಮಾಡಿ ಮೇಲೆ ಏರ್ಬಲ್ಲೆ ಹುಡುಗಿ ಯಾಕ ತಂಡಿಗಿಂದ ಹತ್ತೇನ ಯಾಕ ಒಮ್ಮಲಿಗೆ ಚಾಟಿನ ಕಡೆನ ಬಂದ ನಿಂತಲ್ಲ ಯಾಕ ಯಾಕಂತ ಕೇಳ್ತೀಯಲ್ಲ ನನ್ನ ಬಾದಾಮಿ ಪಾಕ ನನ್ನ ಮಾತ ಯಾವತ್ತಿದ್ರು ರೋಕ್ ಬೈ ಟೋಕ ಈಗ ನೀನು ಅಂದ್ರ ನನ್ನ ಹೃದಯದ ಮಾಡಿ ಹಚ್ಚಿ ಬಿಡ್ತೀನಿ ಹುಡುಗಿ ಅಂತ ನನ್ನ ಮೇಲೆ ಲವ್ ಶುರು ಆಯ್ತು ಅನ್ನಂಗಾಯ್ತು ಹಾಗೈತೆ ನಾ ಕೇಳ್ತಿಗೆ ನಿನ್ನ ಮೇಲೆ ಪೂರ್ತಿ ಲವ್ ಆಗ್ಬಿಡೈತೆ ನೀನೇನಾರ ದಿಟ್ಟ ನಿರ್ಧಾರ ಮಾಡಿ ಈ ಕ್ಲಾಸ್ ಒಂದು ಕಾಂಟ್ರಾಕ್ಟ್ ಕೈ ಹಿಡಿದ್ರೆ ಸಾಕು ಹುಡುಗಿ ನಿನ್ನ ಕೊರಳಿಗೆ ಒಂದು ಚಿನ್ನದ ಮಾಂಗಲ್ಯ ಹಾಕಿ ನಿನ್ನ ಮೂಗಿಗೆ ಒಂದು ರತ್ನದ ತೆಟ್ಟ ನಿನ್ನ ಕೆಂಪನ ಕೆನ್ನೆ ಆ ಕೆನ್ನೆಗೆ ಒಂದು ಸಿಹಿ ಮುತ್ತು ಕೊಟ್ಟ ಸತಿ ಅಂತ ಸ್ವೀಕಾರ ಮಾಡಿಬಿಡ್ತೀನಿ ಹುಡುಗಿ ಹಂಗಾದ್ರ ಆಡ್ತಾ ಬಾರಿ ನನ್ನ ಅರಗಿಣಿ ಮಾಡಿದೆಲ್ಲ ಓಡಿ ಮತ್ತೆ ತಡ ಮಾಡ್ತಿ ಹೋಗಕ್ಕಿನ ಮುಂಚೆ ಇನ್ನೊಂದು ಡೈಲಾಗ್ ಅದು ನಿನ್ನ ಸಂಬಂಧ ಬಾದಾಮಿಗಿಂತ ಕಲ್ಕೊಂತ ಬಂದಿನಿ ಹೇಳ ಕೇಳಕ ನಿಂತ್ಕೊಂಡ್ವಿ ಇವತ್ತು ಎದಕ್ ಬಂದಾರ ಕೇಳಕ ಬಂದಾರ ಗೊತ್ತೈತಿ ದೋಸ್ತ ಯಾಕಪ್ಪ ಕೇಳಕ್ ಬಂದ್ರಲ್ಲ ಅವ್ರು ಕೇಳಕ ಕುಂತಾರ ನೀ ಕೇಳಕ ನಿಂತ ಅನ್ನೋದು ಗೊತ್ತೈತಿ ಹಾ ಹೇಳು ಮಟ್ಟ ತಡ್ಕೊಳ್ತಾರ ಹಾ ಹೇಳ ಯು ಡೋಂಟ್ ಅಲ್ಲ ಅರ್ಧ ಕಿಲೋ ಬೆಲ್ಲ ಹಾ ನಿಮ್ಮವನ ನೀನ ನನ್ನ ರಸಗುಲ್ಲ ನಾನು ನಿಮ್ಮ ರಸಗಲ್ಲ ಹಂಗಾದ್ರೆ ಒಂದ್ ಎಬ್ಬಿಸ್ಬಿಡ ಈಗ ಯಬಸು ತಗಿ ಗಿಗಿ ಅವೆಲ್ಲ ಹಳೆ ಹೋಗ್ಯಾವ ಬೇಡ ಏನಿದ್ರು ಹೊಡೆಯವ ನೋಡಿ ಎಗ್ರೆಸ್ ಎಗ್ರೆಸ್ ಬೇಡ ಶಾವಿಗೆ ಉಪ್ಪಿಟ್ಟ ಹೊಡೆಯನ ಅವೆಲ್ಲ ನೋಡಿಲ್ಲ ಏನಿದ್ರು ಹೊಡೆಯವ ನೋಡಿ ಹೊಡೆ ಹೊಡೆ
ಜಯವಾಗಲಿ ರತಿ ಬರ್ರಿ ಬರ್ರಿ ಮೆಂಬರ್ ಸಾಹೇಬ್ರ ಬರೋದು ಬಂದ್ರಿ ಈಗ ಅವ್ರತ್ನಾಗ ನನಗ ನಮ್ಮ ಹುಡುಗಿಗೆ ಸ್ವಲ್ಪ ಆಶೀರ್ವಾದ ಮಾತ್ರ ಅಲ್ಲಲೇ ಬಂಡ ಒಟ್ಟಿ ಉರ್ಚತಲೇ ಒಟ್ಟಿ ಲೇ ತಮ್ಮ ನಾನು ಅದು ನಂದ ಅದನ್ನ ಕೈ ಹಿಡ್ಕೊಂಡು ಕುಣಿದ್ರ ನಿನಗೆ ಯಾಕೆ ಒಟ್ಟಿ ಉರೇಕತಲೇ ತಮ್ಮ ಯಪ್ಪ ಈ ಕಪಾಟಿ ನಂದಲೇ ಕರೆ ಹೇಳ್ರಪ್ಪ ಇದು ಕಪಾಟಿ ಯಾರ್ದ ಇಷ್ಟೊಂದು ಯಾರು ಕೈ ಹಿಡ್ಕೊಂಡು ಕುಡ್ದಾರ ನಾನು ಕೈ ಹಿಡ್ಕೊಂಡು ಕುಡಿದಿಲ್ಲಪ್ಪ ನೀವೆಲ್ಲರೂ ಸಾಕ್ಷಿದ್ರಿಲ್ಲ ಹಂಗಂದ್ರ ಕಪಾಟ್ ನಂದ ಅವೆಲ್ಲ ಸ್ವಿಚ್ ಆಫ್ ಆಗಿ ಯಾವತ್ತೂ ಹೆಂಗಿರ್ರಪ್ಪ ನೋಡಪ್ಪ ರವೆ ಇಷ್ಟು ಮಂದಿ ಅವ್ರನ್ನ ಕೇಳ್ತಾರ ಬೇಕಾರ ನನ್ನ ಕಪಾಟ್ನಾಗ ಹೆಸರೈತೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ ರತ್ನ ತಿರಗ ಈ ಕಡೆ ರತ್ನ ಏನಿದು ಮೋಸ ಇದು ಮೋಸ ಅಲ್ಲ ನನ್ನ ರಾಜ ನೀ ಯಾಕೆ ಆಗ್ತೀಯ ರೋಷ ಇದು ನಡೆದೈತಿ ಈ ಲೋಕದಲ್ಲಿ ಪ್ರೀತಿಯ ಪಾಠ ಇದು ನೋಡಿ ಆಗೈತೆ ನನಗೆ ಭೀತಿ ರತ್ನ ಈ ನನ್ನ ಮಗ ಅದೇನ ಕರೆ ಮಾರಿ ಕೋತಿ ನೀನು ಇವನಿಗೆ ಹಂಗ ಮನಸ್ಸೋತಿ ಕರೆಗೆ ಹೇಳ್ರಪ್ಪ ಕರೆಗೆ ಹೇಳ್ರಿ ಯಾರ ಮಕ್ಕಳ ಮೇಲೆ ಬಣ್ಣ ಹೋಯ್ತೆ ಯಾರ ಮಕ್ಕಳ ಮೇಲೆ ಯಾರು ಕರೆಗಿದಾರೆ ಯಾರು ಕೆಂಪಗಿದಾರೆ ನೀವ ಕರೆಗೆ ಹೇಳ್ರಿ ಏ ಯಾಕಲಿ ಮೆಂಬರ ಸತ್ ಕೊಳೆ ಸಾಂಬಾರ ಸೀದಾ ಮಾತಾಡಂಗಿತ್ತಂದ್ರ ಸೀದಾ ಮಾತಾಡ ಯಾಕಲೇ ರಾಮ ಎದ್ದೈತಲೇ ಕಾಮ ನೀನ್ ಯಾವ ವಿಷಯ ಏನಾರು ಮಾಡಪ್ಪ ನನಗೆ ಸಂಬಂಧ ಇಲ್ಲ ಎಷ್ಟು ಮಂದಿ ನೋವು ಅನ್ಸೂಡ ಆಮೇಲೆ ನೀನ್ ಏನಾರು ಮಾಡಿಕೆ ತಡ್ರಿ ನೀವಿಬ್ರು ಹಿಂಗ್ಯಾಕ್ ಕಿರ್ಚಾಡ ಅಂತೀರಿ ನಾವು ಫ್ರೆಂಡ್ಸ್ ಹಿಂಗೆಲ್ಲ ಜಗಳ ಮಾಡಬಾರ್ದು ಎಲ್ಲ ಬಿಡ್ರ ನಾವು ನಮ್ಮ ಅಣ್ಣ ಯಾವತ್ತ ನನಗೆ ಬಿಟ್ಟು ಕೊಟ್ಟೆ ನಾವು ಹೆಂಗ್ ಗೊತ್ತಿ ಹೇಳ್ತಾನ ಅಂತೀನಿ ನಾನು ಹಿಂಗ ಯಾಕಂತೀನಿ ನಾನು ಚಿನ್ನ ಅನ್ನ
కదా ಮದುವೆ ಮಾಡಿಕೊಡ್ಬೋದು ಹಂಗಂದಾಗ ಎಲ್ಲೇ ಹೋಗ್ಬಿಡೋದು ನಾವು ಜಯವಾಗಲಿ ವೀರನಗೌಡರಿಗೆ ಜಯವಾಗಲಿ ಶ್ರೀಮಾನ್ ವೀರನಗೌಡರಿಗೆ ಜಯವಾಗಲಿ ಸೀತಾಪತಿ ಶಶಿಧರನ ಕಿವಿಯಲ್ಲಿ ಓದಿದ ನಿನ್ನ ಪ್ಲಾನ್ ಏನಾಯಿತು? ಸಕ್ಸಸ್ ಆಗಿದ್ದು ನೋಡ್ರಿ. ನಾವ್ ಹೇಳಿದ ಅಷ್ಟೇ ತರ ಹೋದ್ಬಿಟ್ಲೆ ಬೆಂಕಿ ಹತ್ತಿ ತಗದಾಗ ನೀವು ಉರುವಾಕತ್ತೈತ್ರಿ. ನೀರ್ ಹಾಕಿದ್ರು ಆರೋದೇ ಇಲ್ಲ. ಹತ್ತಿ ಉರಿಯಲೇಬೇಕು ಸೀತಾಪತಿ. ಅಂದು ಬೀರ ನನಗೆ ಮಾತನಾಡಿದ್ದು ನೋಡಿದರೆ ಇಂದು ಅವನು ಜೀವಂತ ಸುಡಬೇಕು. ಅಂದಾಗ ನನ್ನ ಹೊಟ್ಟೆಯಲ್ಲಿರುವ ಬೆಂಕಿ ಆರುತ್ತದೆ. ಈಗಲಾದ್ರೂ ಹೇಳಿ, ನಿನ್ನ ತೀರ್ಮಾನವೇ ನನ್ನ ತೀರ್ಮಾನ. ಅವನಾವ ರಣವೀರನಾದರೂ ಸರಿ, ಅವನನ್ನು ದರದರನೆ ಹೆಳೆ ತಂದು ಈ ಪವಿತ್ರ ಪಾದಕ್ಕೆ ಕಡಿದಾಕುವುದೇ ನನ್ನ ಕೆಲಸ. ಅರೇ ತಮ್ಮ, ಅವನ ಕೈ ಕಡ್ದು ನೀನ್ ಯಾಕೆ ಹೊಸ ಮಾಡ್ಕೊಬೇಕೈತಿ? ಹತ್ತಿ ಉರುವಾಕತ್ತೈತೆ. ಎಂದು ಮುಂದೆನ್ನುವ ಮಾತು ನಿಲ್ಲಿಸಿಬಿಡ ಸೀತಾಪತಿ. ಈ ವೀರನ ಗೌಡ ಕಣ್ಣಿಟ್ಟಿದ್ದ ನನ್ನ ಮೇಲೆ ತಾರಿ ತೆಗೆದ ತೀರ್ಥನ ಒಬ್ಬ ತಿರುಕ ನೋತನನು ಮಗ ಬೀರ ಅವನಿಗೆದುರಾಗಿ ನಿಂತು ನನ್ನ ಭೂಸ್ವಾಧೀನಕ್ಕೆ ಅಡ್ಡಿಯಾಗಿದ್ದಾನೆಂದರೆ ಅವನು ಎತ್ತನ
ಚಂದದ ಮಾಮರ ತನದ ಕೋಗಿಲೆ ಆ ಹಾಡುವ ಕೋಗಿಲೆ ಕೊಂಡವನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ಗಡ 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 ಗಡರು ನಡುಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದುಕೊಂಡು ಹೊಂಟರೆ ಇಡೀ ಗಂಡು ಹೆಣ್ಣು ಕುಲವೇ ಸರದಿ ಸಾಲಿಗೆ ನಿಂತು ಕೈ ಎತ್ತಿ ಮುಗಿದು ಹಿಂದೆ ಸರಿಯುತ್ತಾರೆ. ಒಂದಾಗ ಸೀತಾ ಆ ಸಸಿಗೆ ಹಾಕೋ ಒಂದು ಕೋತ. ಅವ್ರೆ ಅಂದ್ರೆ ನಿಮ್ಮ ತಂಗಿಗೆ ಹೇಳಕ್ ನೀವು ತಯಾರಾಗಿಲ್ಲ. ಸತಿಯ ಲಗ್ನ ಆಗಿ ವಿಘ್ನ ಹತ್ತಿ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರಿ. ಹೌದಾ? ಅದನ್ನೆನ್ನು ತಡ ಮಾಡಬಾರದು. ಇವತ್ತಾದ್ರೂ ಆ ಕೆಲಸ ಮಾಡಿಬಿಡುತ್ತೇನೆ. ನೀವು ಅದನ್ನ ಮಾಡಿದ್ರಿ, ಆ ಶಶಿನ ಇವತ್ತೇ ಕರೆ ತರ್ತೀವಿ. ಶಿಸ್ತಾಗಿ ಸಂಗೀತ ತರಿಸಿ ಊದಿ ಬಿಡೋಣ ತುತ್ತೂರಿ, ಆಮೇಲೆ ಹತ್ತು ತೈತ ಬೆಂಕಿಯವ್ರಿ. ಇದ್ದರೆ ಇರಬೇಕು ನಿನ್ನಂತ ಕಳ್ಳನರೇ. ಸೀತಾಪತಿಯ ಚಪಲತೆಯೇ ಸಿರಿ. ಹಾಡಿ ಕುಣಿಯೋದಕ್ಕಂತ ಯಾವ ವಸಂತ ಮಾಸದ ಕೂಗಿಲೆ ಎಷ್ಟೆಂದು ಕುಹು ಕುಹು ಎಂದು ಕೂಗಿ ಆಡುತ್ತಿದೆಯಲ್ಲ. ಏನವಳ ಮೈಮಾಟ, ಸೂರ್ಯನ ಕಿರಣಕ್ಕೆ ಪುಷ್ಪದಂತ ಅರಳಿದ ಅವಳ ಮೈಮಾಟ. ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯ ಸುಗಂಧವನ್ನು ಹೀರಲು ಉತ್ಸುಕನಾಗಿದ್ದೆ. ಶ್ರೀಗಂಧದ ಬೊಂಬೆಯ ಪ್ರತಿಬಿಂಬ ಹೊಂದಿರುವ ಅವಳ ಪ್ರತಿಯೊಂದು ಅಂಗಕ್ಕೂ ನಾ ಮುತ್ತಿಕ್ಕಿ ಅವಳ ತುಟಿ ಕಚ್ಚಿ ಅದರ ಅಮೃತ ಹೀರುವುದೇ ನನ್ನ ಬಯಕೆ. ಇವಳು ಈರನ ಗೌಡನ ತಂಗಿ ಮಹಾಲಕ್ಷ್ಮಿ. ಲಕ್ಷ್ಮಿ ಅವರೇ, ಯಾರವರು? ಹೆದರಬೇಡಿ, ನಾನು ನಿನ್ನ ಅಣ್ಣನ ಸ್ನೇಹಿತ ಮನೋಹರ. ಓಹೋ, ನೀವಾ? ಅಂದಾಗೆ ಇಲ್ಲಿಗೇಕೆ ಬಂದಿದ್ದೀರಾ? ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಹರಗಿಳಿ ಇಂದು ಹಾಗೆ ಎಲ್ಲರನ್ನು ನೋಡಲಕ್ಕಾಗಿ ಹೊರಗಡೆ ಬಂದಿದೆಯಲ್ಲ. ಪಾಪ
ಇದಕ್ಕೆ ಯಾವ ದುಂಬಿ ಆದರೂ ಬಂದು ಚುಂಬಿಸುತ್ತದೆ. ನಾನೇ ಓಡಿ ಬಂದೆ ನಿನ್ನ ರಕ್ಷಣೆಗೆ ಧಾವಿಸಿ. ಮಿಸ್ಟರ್ ಮನೆಯವರ ರಕ್ಷಣೆ ಮಾಡೋದಕ್ಕೆ ನಿಮ್ಗೆ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳ್ತೀವಿ. ಮೊದಲಿನಿಂದ ಹೊರಟು ಹೋಗಿ ಅಂತ. ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನ ಮಾಡಿಕೊಳ್ಳಲು ಬಂದಿರುವೆ. ಯೋ ಮೂರ್ಖ, ನಾನು ಯಾರು ಗೊತ್ತಾ? ಈ ಊರ ಅಗ್ಗದ ಶ್ರೀಮಂತ ಅನಿಸಿಕೊಂಡ್ರ ಎಮ್ಮೆಲಿಗುರ ಇಬ್ಬದ ತಂಗಿ ಇದ್ದೇನೆ ಅಂತ ಹೇಳಿ ದಿಟ್ಟವಾಗಿ ನನ್ನ ಕೊಳ ತಾಳಿ ಕಟ್ಟುತ್ತಿದ್ದ ಬಹುತ್ತಾ ಇದೆಯಲ್ಲ, ಅದು ನಿನ್ನ ಕೆಟ್ಟ ಭ್ರಮೆ. ಈ ಮನೋಹರನಿಗೆ ಕ್ಷಣಾರ್ಧದಲ್ಲಿ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆ. ಹೇ ಲಕ್ಷ್ಮಿ, ಈಗ ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರ್ಬೋದು, ಇಲ್ಲ ಆ ಎಮ್ಮೆಲೆಯ ತಂಗಿ ಆಗಿರ್ಬೋದು. ಆದರೆ ಈ ನನ್ನ ಕಾಮ ಪ್ರೇಮದ ಕಟ್ಟಳ ಕಾಯಕ್ಕೆ ಇದಾವುದು ಸಮನವಲ್ಲ. ಸುಮ್ಮನೆ ಹಿಮುಖಳಾಗದ ಈ ವನ ದೇವತೆಯ ಸಮ್ಮುಖದಲ್ಲಿ ನಾನಿನ್ನ ಸತೆಯೆಂದು ಒತ್ತಿ ಬಿಡು. ಇಲ್ಲಾದರೆ ಕಟ್ಟಿ ಬಿಡುವೆ ಈ ಕರಿಮಣಿ ಸರವನ್ನು ನಿನ್ನ ಕೊರಳಿಗೆ. ಮೊತ್ತ ಬಾಯಿ, ಮಧುರ ಪ್ರೀತಿಯನ್ನು ಒಂದಾಗಬೇಕು ಹೀಗಾಗಿ ಒತ್ತರಿಸಿ ತಾಳೆ ಕಟ್ಟಿ ಮಕ್ಕಳ ಮಾತೆ ಮುಂದೆ ಆದ್ರೆ ಅದು ತೂತು ಬಿದ್ದ ಗಡಿಗೆಯಾಗಿ ಹೋಗುತ್ತಿದೆ. ನನ್ನ ಕೋಳ ತಾಳಿ ಕಟ್ಟುದು ಮೊಸರ ಸೇದು ಯಾರು ಒಂದೇ. ಸರಿ ಆಚೆ. ನಾನು ಕಟ್ಟುವ ಈ ತಾಳಿ ನೇಣು ಹಗ್ಗಕ್ಕೆ ಸಮನವೇ? ಮಧುರ ಭಾವನೆ ಇಲ್ಲದ ಮದುವೆ ಮಸಣಕ್ಕೆ ಸಮನವೇ? ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಕೈ ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಈ ಭ್ರಮೆ ಎಂಬ ನಿದ್ದೆಯಿಂದ ನೀನು ಬೇಗ ಎದ್ದು ಸದ್ಭವನ ತುಂಬಿಕೊಂಡು ಈ ಚೆಲುವ ಚಂದಿರನ ಕೈ ಹಿಡಿದು ಹೃದಯಂಗಳದ ಚುಕ್ಕಿ ನೀನಾಗು ಬಾ. ಇಲ್ಲ ನನ್ನಂತರಂಗದ ಅಡಗಿದ ದೇವತೆ ನೀನಾಗು ಬಾ. ಮೂರ್ಖ, ನನ್ನ ಕೋಳ ತಾಳಿ ಕಟ್ಟಿ ಬಿಟ್ಟು ಮಾತಾಡ್ರೆ ನಿನ್ನ ಕತ್ತಲು ಕತ್ತಿಸುವ ನಿನ್ನ ಪಾಯಿ ತುರುಗಿ ಆಗಬೇಕಾದ್ರೆ ಬರೀ ಅಚ್ಚರ. ನನಗೆ ಅಚ್ಚರ ಅದು ಈ ವೀರಾದಿ ವೀರನಿಗೆ. ಹೇಳಿಲ್ಲಿ ನಿನ್ನ ದೇವಿಯ ಶಕ್ತಿಯನ್ನು. ಸುರ ಸುಂದರ ಅಂಗದ ತನ್ನ ಗಂಡ ತನ್ನ ಎದುರಲ್ಲಿ ಇದ್ದರು ಮರೆಮಾಚಿ ತನ್ನ ಸುಖ ಪಡೆಯುವ ಆಧಾರದ ಹೆಣ್ಣುಗಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬರ ಮಡಿದಿಯಾಗಿ ನಾನೇ ಮಹಾಗರತಿ ಎಂದು ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ಚಾಳು ಸಮಾಜದಲ್ಲಿ. ಈಗ ನೀನು ನನ್ನ ಮಾತು ಮೀರಿದರೆ ನಿನ್ನ ಶೀಲಗೆಟ್ಟ ಎಣ್ಣೆಂದು ಹೊಸ ಚರಿತ್ರೆ ಬರೆದು ಬಿಸಾಕಿ ಬಿಡುವೆ ಈ ನಿನ್ನ ಸಮಾಜದಲ್ಲಿ. ನಿನಗೆ ಅಕ್ಷರ ಅಂದ್ರೆ ಇದು ನಿನ್ನ ಕೊನೆಯ ನಿರ್ಧಾರವೇ? ನಿರ್ಧಾರವೇ ಎಂದು ಕೇಳ್ತ್ಯಾ ಲಕ್ಷ್ಮಿ? ಎಂದು ನಿನ್ನ ಅಣ್ಣನ ಸ್ನೇಹಿತನಾಗಿ ಫ್ಯಾಕ್ಟರಿ MD ಆಗಿ ನಿಂತನು ಅಂದೇ ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ ಲಕ್ಷ್ಮಿ. ಪ್ಲೀಸ್ ನಿನ್ನ ಹೃದಯದಿಂದ ನನ್ನ ಕಿತ್ತೆಸೆಬೇಡ ಲಕ್ಷ್ಮಿ, ಪ್ಲೀಸ್. ಹಾಗಿದ್ರೆ
ಒಂದು ವೇಳೆ ಕಿತ್ತು ಬಿಸಾಕಿದರೆ ಸತ್ಯ ಸಿರಿಮಣಿ ಹಾಗೆ ಬಾಳುವ ನಿನ್ನ ಪವಿತ್ರ ಎಂಬ ಸೀಲೆ ತಿಂದು ಹತ್ಯೆ ಮಾಡಿ ಬಿಸಾಕಿ ಬಿಡುವೆ ಈ ನಿನ್ನ ಸಮಾಜದಲ್ಲಿ. ಹೊತ್ತ ಬಾಯಿ ಇದೇ ಕಠಿಣ ಮಾತು ಒಪ್ಪಿಕೊಂಡು ನನ್ನ ಪವಿತ್ರ ಸೀಲನ್ನು ಅರ್ಪಿಸ ತೀರ್ಕೊಂಡು ಸತ್ತ ಮೂರ್ಖ. ನಾನು ಯಾರು ಗೊತ್ತಾ? ನಾಗೇಗರ ಮಗು ಇದ್ದೇನೆ. ನೀ ನಿಜವಾದ ಗಂಡಸೇ ಆಗಿದ್ರೆ ನನ್ನ ಸಂತುಷ್ಟದ ಕೆಲಸವೇ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಲೆಸದ ಹೆಣ್ಣೆ ಪ್ರೇಮದಾಟಗಾಗಿ ತನ್ನ ಸೊಂಟದ ಗಂಟನ್ನೇ ಬಿಚ್ಚಿ ಗರ್ಭಧರಿಸುವ ಹೆಣ್ಣು ನೀನು. ನೀನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲು ಎಂದರೆ ಪಂಚ ಪ್ರಾಣ. ಒಂದು ಪಾಂಚಾಲಿಯ ಸೆರಗ ಹಿಡಿದು ದುಶ್ವಾಸನಿಗಿಂತಲೂ ಕಠೋರವಾಗಿರುವ ಈ ಮನವರನ್ನು ನಿನ್ನ ಶೀಲ ಕೆಡಿಸದೆ ಬಿಡಲಾರೆ. ನನ್ನ ಈ ಸವಾಲಿಗೆ ಜವಾಬ್ ಕೊಡುವ ಬಂದಿರುವ ನೀನ್ಯಾರಲ್ಲೇ? ಭಾರತದ ಹಾರೆ ನಾರಿಯರ ರೈತನಕ್ಕೆ ಧಕ್ಕೆ ಮಾಡುವ ಕಣ್ಣು ಕೀಳುವ ಈ ಕುರಿಗಾರ ಬೀರ ಸಂಗೊಳ್ಳಿ ರಾಯಣ್ಣನ ವಂಶದ ಶೂರ ವೀರ. ಕುರಿ ಹಾಲು ಕುಡಿದವರೆಲ್ಲ ಸತ್ತ ಹೋದವರ ಹೆಸರನ್ನು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹಿರಿಮೆಯನ್ನು. ನಾನೇ ಸೂರ್ಯ ಎಂದವನು ಎಂದು ಜೀವದಿಂದ ಕೈಬಿಟ್ಟಿಲ್ಲ. ಈ ಮನವರ ನಿಮ್ಮನೆಯವರನ್ನು ಕೈಬಿಟ್ಟು ಹೋಗಿಬಿಡು. ನಿನ್ನಂತ ಕಸಡ ರೋಡಿಗೆ ಆದರಿ ಈ ಕುವರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿ ಅಲ್ಲದೆ ಹೆಣ್ಣೆಂದರೇನು ಭದ್ರದಲ್ಲಿ ಸಿಗುವ ಹಣ್ಣಲ್ಲ. ಈ ಹೆಣ್ಣು ನಮ್ಮ ಕರ್ನಾಟಕ ಬಾವುಟದ ಹಳದಿ ಕೇಸರಿಯ ಚಿಹ್ನೆ. ಅರಿಶಿಣ ಕುಂಕುಮ ಅಂದರೆ ಗರತಿಯರ ಸಂಕೇತ. ಆ ಬಾವುಟ ಮುಟ್ಟಿದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಅಂತದರಲ್ಲಿ ಈ ನಿಜವಾದ ಹೆಣ್ಣನ್ನು ನೀ ಮುಟ್ಟಿದಂದ ಮೇಲೆ ನಿನ್ನನ್ನು ಈ ಕುರಿಗಾರ ನನ್ನ ಕೊಡಲಿಂದ ಕಚ ಕಚನೆ ಕಡಿದು ಹಾಕು ಬಿಡುವೆ ಕನಸಾಗಿ. ಬೇಡ ಬೀರ ಬೇಡ. ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಕಾಳಿಂಗ ಸರ್ಪ. ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಎತ್ತಿಗರಗರ ತಿರುಗಿಸಿ ನೆಲಕ್ಕೆ ಒಗೆಯುವ ಗರುಡನಾಗಿದ್ದೇನೆ. ನೀನೇನಾದರೂ ಹೆಚ್ಚಿಗೆ ಚೀರಿದರೆ ಕುರಿ ಹಾಲು ಕುಡಿದು ನಿನ್ನ ಗುದ್ದು ಟಗರಿದ್ದೇನೆ. ಕುರಿಯಾಲು ಕುಡಿದರೆಲ್ಲ ಟಗರು ಆಗಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು ಸಮಯ ಹೋಗಲಿ. ಮುಂದೆ ನೋಡ್ತಾ ಇರು ನನ್ನ ಚದುರಂಗ. ನಿನ್ನ ಟಗರು ಹೇಗೆ ನೆಲಕ್ಕೆ ಬೀಳುತ್ತದೆ ಎಂದು ಪ್ರಾರ್ಥನೆ ಮಗನೇ. ಇಂಥದಕ್ಕೆಲ್ಲ ಎದರವನಲ್ಲ ಈ ಬೀರ. ಯಾರಮ್ಮ ನೀನು? ಒಂಟಿಯಾಗಿ ಈ ಜಾಗದಲ್ಲಿ ಬರಬಾರದು. ಹೋಗಿಬಿಡು ಮನೆ ಕಡೆಗೆ. ನೋಡಿ, ನಂದಿದೆ ಊರು. ಈ ಊರ ಅಗರ್ಭ ಶ್ರೀಮಂತ ಅಳಿಸಿಕೊಂಡಿರುವ ಆ ಇರುಪದ ತಂಗಿ ಇದ್ದೇನೆ. ಅಂದಾಗೆ ಸಮಯಕ್ಕೆ ಸರಿ ಬಂದ ಕಾಪಾಡೋದಕ್ಕೆ ನಿಮಗೆ ತುಂಬಾ ತುಂಬಾ ಶರಣಾರ್ಥಿಗಳು. ಓಹೋ, ಇರಲಿ. ಪಂಜರದೊಳಗಿಟ್ಟು ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲಿ. ಹಾ, ನೀತಿಕೊಳ್ಳಿ. ನೋಡಿ, ಈ ನೀವು ಶೂರ ಧೈರ್ಯ ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅದಕ್ಕೋಸ್ಕರ ದೇವರ ಕೊಳೆ ತಾಳಿ ಕಟ್ಟಿ ನಿಮ್ಮ ಹೇಳಿದ ಸ್ವೀಕರಿಸಬೇಕು. ನಾನು ಕೂಡ ಗಂಡಂತೆ ಸ್ವೀಕರಿಸುತ್ತೇನೆ. ಹೆದ್ದೇಳಮ್ಮ, ಈ ಅಂತಹ ನಿರ್ಧಾರ ನಿನ್ನದು. ನಿನ್ನ ಅಣ್ಣ ಮೊದಲೇ ನನ್ನ ವೈರಿ. ಅದಲ್ಲದೆ ನೀನು ಬಹಳ ಶಾಲೆ ಕಲಿಯುತ್ತಾ ಇದ್ದಿ. ನಾನು ಶಾಲೆ ಕಲಿಯದ ಶತದಡ್ಡ ಎಪ್ಪಟ್ಟು. ನನಗೂ ನಿನಗೂ ಎಲ್ಲಿಂದ ಹೊಂದಾಣಿಕೆ? ಹಿಂದಕ್ಕೆ ತೆಗೆದೋ ಈ ನಿನ್ನ ಮಾತನ್ನು.
ಜೋಡಿ ಈ ಪ್ರೀತಿ ಎಂಬ ಶಬ್ದಕ್ಕೆ ಶ್ರೀಮಂತ ತಂಗಿ ಆದರೇನು, ಕಲಿತೆ ವಿದ್ಯಾವಂತರಾದರೇನು ಅಂದಾಗೆ ನಾನು ಕೂಡ ನಿಮ್ಮ ಕುರಿ ಕಾಯ್ದು ನಿಮ್ಮ ಹೆಸರು ತರುತ್ತೇನೆ. ನನ್ನ ಮಾತ್ರ ನೀವು ಕೈ ಬಿಡಬಾರದು. ಅಯ್ಯೋ ಶಿವ ಶಿವ, ಆಣೆ ಪ್ರಮಾಣ ಮಾಡಿಬಿಟ್ಟೆಯ. ಅಯ್ಯೋ ಮಾರುತೇಶ, ನಾನೇನು ಮಾಡಲಪ್ಪ. ಈ ವಿಷಯವನ್ನು ನನ್ನ ಅಣ್ಣನಿಗೆ ಹೇಗೆ ತಿಳಿಯೋದು? ಇದು ಒಳ್ಳೆ ಆ ಕವಿರತ್ನ ಕಾಳಿದಾಸನ ಕಥೆಯಾಗಿತ್ತಲ್ಲ. ನೋಡಿ, ಆ ಕಾಳಿದಾಸ ಹೆಂಡತಿಯನ್ನು ಕವಿಯನ್ನ ಮಾಡಿದಳು. ನಾನು ಕೂಡ ನಿಮ್ಮ ಹೆಂಡತಿಯಾಗಿ ಈ ರಾಜ್ಯವನ್ನು ನಾನು ಮನಸ್ಸು ತರುತ್ತೇನೆ. ಬನ್ನಿದ್ದೀರಾ? ಬನ್ನಿ. ಈ ಮಾತು ಸತ್ಯವೇ? ನೋಡಿ, ನನ್ನ ಹೆತ್ತವರ ಮೇಲೆ ಆಡಿ ನನ್ನ ಮೇಲೆ ಆಡಿ ಮಾಡಿ ಹೇಳ್ತಾ ಇದ್ರಿ, ಈ ಮಾತು ಸತ್ಯ ಅಂತ. ಆಯ್ತು, ಮದುವೆ ಮಾತ್ರ ನನ್ನ ಅಣ್ಣನೇ ಕೇಳಿ ಆಗೋದು. ಆಯ್ತಲ್ಲ, ಒಪ್ಪಿಗೆ ಹೇಳಿದ ಮೇಲೆ ಮುಗಿದಾಯ್ತು. ಬನ್ನಿದ್ದೀರಾ? ಬನ್ನಿ. Zum zum. Zum zum. Zum zum. Zum zum. ಮಲ್ಲಿಗೆ 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 ಒಂದು ಮಲ್ಲೆ ನನ್ನಲ್ಲಿ ಕಂಪು ಕಸ್ತೂರಿ ನೀರುವ ಮಾಲೆ. ಮಲ್ಲಿಗೆ 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 ಮಂಜು ಮಂಜುಳರಿ ಮಡಿಕೇರಿ ಮಡಿಕೇರಿ ಜೊತೆ ಮದನ ಹರಿ ಮದ ಜೊತೆಗೆ ಸುಮದ ಬೆಸುಗೆ ಪ್ರಣಯ ಕಾಶಿ ಕೊಡಗಿನ ಮೇಲೆ ಮಲ್ಲೆ ಮುದ್ದಿನ ಸರಮಾಲೆ.
ಅರ್ಥವಾಗುತ್ತದೆ ಈ ಮನವರನ ಕಪಟ ನಾಟಕದ ಸನ್ನಿವೇಶ. ಇಂದು ನನ್ನ ಕೈ ಸೇರಬೇಕಾದ ನೀನು ಹೋಗಿ ಹೋಗಿ ಆಶೆ ದಡ್ಡ ಅನಾಥ ವೀರನ ಕೈ ಹಿಡಿದಲ್ಲ. ಇದರ ಕೇಡಿನ ಕಿಡಿಯೊಂದು ಇದು ಒಂದೇ ಫೋಟೋದಿಂದಲೇ ನಿನ್ನ ಅಣ್ಣನ ತಲೆ ಕೆಡಿಸಿ ಆ ಶಶಿಯೊಂದಿಗೆ ನಿನ್ನ ಮದುವೆ ಮಾಡುವವನ ಕನಸು ಸರ್ವನಾಶ ಮಾಡಿ ನಿನಗೆ ಮುಂದೊಂದು ದಿನ ನಿನಗೆ ವಿಧಿಯ ಪಟ್ಟ ಕಟ್ಟಿ ನಿನ್ನ ಚಿತ್ತಣವನ್ನೇ ಬೀದಿಗೆಳೆದು ಒಂದು ದಿನವಾದರೂ ನಿನ್ನ ಅಂಗ ಸುಖ ಸೈವ್ಯದಿದ್ದರೆ ನಿನ್ನ ಹೆಸರು ನಾಗ ಮಿಡಿ ನಾಗ ರಾವೇಲ. ಅಷ್ಟೇ ಅಲ್ಲದೆ ಸಂಘಕ್ಕೆ ಮತ್ತು ಪಾತ್ರಧಾರಿಗೆ ಆಯಾಮ ಮಾಡುವಂತವರು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಕುಳಿತುಕೊಂಡಂತ ಬುಕಿಂಗ್ ಆಫೀಸರ್ ಹತ್ರ ಆಯರ್ ಮಾಡಬೇಕಾಗಿ ವಿನಂತಿ. ತಮ್ಮಲ್ಲಿ ಸಂಘಕ್ಕೆ ಮತ್ತು ವೈಯಕ್ತಿಕವಾಗಿ ಪಾತ್ರಧಾರಿಗಳಿಗೆ ಆಯರ್ ಮಾಡುವಂತವರು ಈ ವೇದಿಕೆ ಮೇಲೆ ಓನ್ಲಿ ಬೆಳ್ಳಿ ಮತ್ತು ಬಂಗಾರ. ಚಲವಾದಿ ಮಾತಿ ಅವರು ಗುರು ಪಂಚಾಕ್ಷರಿ ಈ ಒಂದು ಸಂಗೀತ ನಿರ್ದೇಶಕರು ಬಸವಪಟ್ಟಣ ಇವರು ಕೂಡ ವೇದಿಕೆ ಆಗಿಸಬೇಕು. ಜೊತೆಗೆ ಗುಂಡಪ್ಪ ಸಂಗೀತ ನಿರ್ದೇಶಕರು ಹಾಗೂ ಸಿದ್ದರಾಮಪ್ಪ ಅಡಪಾದ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಮದ್ದನೆಯ ಸ್ವಾಮಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಅಡಪಾದ್ ಯಶಸ್ವಿ ಕಾರಣೀಭೂತರಾಗಿರುವಂತಹ ಶರಣಯ್ಯ ಮದ್ಲಾಪುರ್ ಮತ್ತು ಗವಿಶ್ರೀ ಆಗಿರ್ಬೋದು ಹಾಗೂ ಸಂಗೀತ ನಿರ್ದೇಶಕರು ಹಾಗೂ ಗವಿಶ್ರೀ ಸಂಗೀತ ನಿರ್ದೇಶಕರು ಜೊತೆಗೆ ಸಿದ್ದರಾಮಪ್ಪ ಅಡಪಾದ್ ಅವರಿಗೆ ಹಾಗೂ ಗುಂಡಪ್ಪ ಈ 4 ಜನರಿಗೆ ಸಂಘದ ಪರವಾಗಿ ಒಂದು ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮ. ಇದನ್ನ ಮದ್ದನಯ್ಯ ಸ್ವಾಮಿ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮನಸ್ಸು ಮಾಡಿದಂತ ನಿರುಪಾದಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಮುಗಿಯೋದ್ರಲ್ಲಿ ಇಲ್ಲದ್ರೆ ಸ್ವಲ್ಪ ದಯಮಾಡಿ ಎಲ್ಲ ಪ್ರೇಕ್ಷಕರು ಖಾಲಿ ಜನರು ಹೊರಗೋಗಿ ಸ್ವಲ್ಪ ದಯಮಾಡಿ ಪಾತ್ರಧಾರಿಗಳಿಗೆ ದಾರಿ ಬಿಟ್ಟು ಹೊರಗೋಗ್ಬೇಕು. ಖಾಲಿ ಜನರು ಇಲ್ಲಿ ಇರಬಾರ್ದು. ಖಾಲಿ ಜನರು ಹೊರಗೋಗ್ರಿ, ಪಾತ್ರಧಾರಿ ದಾರಿ ಬಿಡ್ರಿ. ಅದೇ ರೀತಿ
ಧನ್ಯವಾದಗಳು. ಲಾಲ್ ಸಾಬ್ ವೀರನಗೌಡ ಪಾತ್ರಧಾರಿ ಅವರು ಬಂದು ಒಂದು ಸಣ್ಣದಾದ ಬೆಳ್ಳಿ ಉಂಗುರ ನೀಡುತ್ತಿದ್ದಾರೆ. ಅವರ ಮಾನವರಾದಂಥ ಭಾಷೆ ಸಾಬ್ ಅವರಿಂದ ವೀರನಗೌಡ ಪಾತ್ರಧಾರಿ ಲಾಲ್ ಸಾಬ್ ಅವರಿಗೆ ಬೆಳ್ಳಿ ಉಂಗುರ ಉಡುಗೊರೆ. ಅಷ್ಟೇ ಅಲ್ಲದೆ ಇನ್ನೋರ್ವ ಪಾತ್ರಧಾರಿಯಾಗಿರುವಂಥ ದುರ್ಗಪ್ಪ ಸಾಲ್ತಿ ಭಾಷೆ ಸಾಬ್ ದೊಡ್ಡ ಮನೆಯವರಿಂದ ಅಳಿಯನಿಗೆ ಗಡ್ಡಿ ಮನೆಯವರಿಂದ ಅಳಿಯನಿಗೆ ಒಂದು ವಾಚನ ಉಡುಗೊರೆ ನೀಡಿದ್ದಾರೆ. ಇಬ್ರಾಹಿಂ ಮಸ್ಕಿ ಅವರಿಗೆ ಇಂದ ಲಾಲ್ ಸಾಬ್ ಅವರಿಗೆ ಒಂದು ತೊಲಿ ಬೆಳ್ಳಿ ಉಂಗಾರ. ಮಾಬು ಸಾಬ್ ಕರಬ್ದಿನಿ ಅವರಿಂದ ಕೂಡ ಒಂದು ತೊಲಿ ಬೆಳ್ಳಿ, ಅದನ್ನ ಲಾಲ್ ಸಾಬ್ ಅವರು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಹನುಮಂತ ದೊಡ್ಡಮನಿ ಕುರುಟಿಗೆ ಇವರು ಕೂಡ ಗೆಳೆಯನಿಗೆ ಒಂದು ಉಡುಗೊರೆ ನೀಡಿದ್ದಾರೆ, ಅದನ್ನು ಕೂಡ ಪಡ್ಕೊಳ್ಬೇಕು ಲಾಲ್ ಸಾಬ್ ಅವರು. ಅಷ್ಟೇ ಅಲ್ಲದೆ ಚಿತ್ತಾಪುರ್ ರಾಜಾ ಸಾಬ್ ಅವರು ಕೂಡ ಯಮನೂರ್ ಗೌಡ್ಬಾಯಿ ಅವರಿಂದ ಶೇಖರ್ ರವಿ ಪಾತ್ರಧಾರಿ ಅವರಿಗೆ ಕೂಡ 2 ತೊಲಿ ಬೆಳ್ಳಿ ನೀಡಿದ್ದಾರೆ. ಅದನ್ನು ಶೇಖರಪ್ಪ ವೆಂಕಟಗಿರಿ ಅವರಿಂದ ಯಮನೂರಪ್ಪ ಗೌಡ್ಬಾಯಿ ಅವರಿಂದ ಶೇಖರಪ್ಪ ಪಾತ್ರಧಾರಿ ರವಿ ಪಾತ್ರಧಾರಿ ಅವರು ಬರ್ಬೇಕು. ಶೇಖರ್ ತಿಪ್ಪಣ್ಣ ಉಗಾರ್ ಅವರಿಗೆ ಲಾಲ್ ಸಾಬ್ ಅವರಿಗೆ ಒಂದು ಉಡುಗೊರೆ ನೀಡ್ತಿದ್ದಾರೆ, ಅವರಿಗೆ ಧನ್ಯವಾದಗಳು. ಗುಪ್ತ ಕಾಣಿಕೆ ಬಸವರಾಜ ಉಗಾರ್ ಅವರಿಗೆ ಕೂಡಿದೆ, ಉಗಾರ್ ಬಸವರಾಜ್ ಅವರು ತೆಗೆದುಕೊಳ್ಬೇಕು ಉಂಗುರ. ಶಿವರಾಜ್ ಅವರಿಗೆ ಅವರ ಮಾವನವರ ಕಡೆಯಿಂದ ಕಲ್ಮಂಗಿ ಮಾವನವರಿಂದ ಒಂದು ಬೆಳ್ಳಿಯ ಉಂಗುರ ಜೊತೆಗೆ ಒಂದು ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು, ಪಕ್ಕದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾದರು ಸಿಂಹ ಗರ್ಜನೆ. ಸಿಂಹ 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 ಸಾಹಸ ಸಿಂಹ ಸಾಹಸ ಸಿಂಹ ನಾನಾರು ಕೋಟ್ಯಾಧೀಶ್ವರ ದೇಸಾಯಿ ಗೌಡರ ಮಗ ಹಳ್ಳಿ ಶಹರ ಪಟ್ಟಣ ಸಿಟಿಗಳ ರೌಡಿಗಳನ್ನೇ ಮೊಟ್ಟ ಹಾಕಿ ನೆಟ್ಟಿನಿಂತ ಪರಾಕ್ರಮಶಾಲೆ
ನನ್ನ ಕಂಡರೆ ಗೃಹ ಮಂತ್ರಿ ಅದರುವ, ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ, ನಾನು ಅಡಿ ಇಟ್ಟು ಹೊರಟರೆ ಈ ನಾಡಿನ ಜನರೆಲ್ಲ ಕೈ ಎತ್ತಿ ಮುಗಿದು ಗಡ ಗಡ ಗಡನ ನಡುಗುತ್ತಿರುವಾಗ ಒಬ್ಬ ತಿರುಕಾನು ತನ್ನ ಮಗ ಬೀರ ನಾನಾಗೆ ಎದುರಾಗಿ ನಿಂತು ನನ್ನ ಭೂಸ್ವಾಮ್ಯಕ್ಕೆ ಅಡ್ಡಿಯಾಗಿದ್ದಾನೆಂದರೆ ಅವನ ಸಮಾಧಿ ಮಾಡದೆ ಬಿಡಲಾರೆ. ಮಾಂತ್ರಿಕ ಮಾಂತ್ರಿಕ ಅದೇನೆಂದು ಬೇಗ ಹೇಳ್ತಾರೆ. ಶಶಿಯನ್ನು ಕರೆಯಲಿಕ್ಕೆ ಹೋದ ನಿನ್ನ ಕೆಲಸವೇನಾಯಿತು? ಈಗಲೇ ಬರ್ತೇನೆಂದು ಹೇಳ್ತಾನೆ ಗೌಡ್ರಿ. ನೋಡ್ರೆ ಆಗೋ ನೆನಸುತ್ತಾ ಬಂದ ನೋಡ್ರಿ. ನಮಸ್ಕಾರ ಗೌಡ್ರೆ. ನಮ್ಮ ಹಿರಿಯಣ್ಣ ಬರ್ತಿದ್ದಾನೆ. ಓಹೋ ರೈತ ಮುಖಂಡ ಧರ್ಮರಾಜ್, ಹಾ ಬನ್ನಿ ಕುಳಿತುಕೊಳ್ಳಿ. ಅಂತಹದ್ದೇನಿಲ್ಲ ಗೌಡ್ರಿ, ಈ ವರ್ಷ ನಾ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟು ಹತ್ತಿತ್ತು, ಕೈ ತುಂಬಾ ಹಣನೂ ಬಂತು. ಈ ನನ್ನ ತಮ್ಮನ ಓದಿಗಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲವನ್ನು ತಿರಿಸಲು ಬಂದಿರುವೆ. ಹಬ್ಬ ಅಂತೂ ನೀನು ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೀಯಾ? ಅದೆಂತಹ ಖುಷಿ ಗೌಡ್ರಿ. ಮಳೆ ಮಳೆ ಬಿಸಿಲೆನ್ನದೆ ಈ ಜೀವ ದುಡಿದು ಬಹಳ ಸಣ್ಣಗಾಗೈತಿ ಗೌಡ್ರಿ. ಹಾಲಿನ ಪಗಾರನು ಜಾಸ್ತಿ ಆಗೈತೆ ಅಂತ ಹೇಳ್ಬಿಟ್ಟು ಅದನ್ನು ಉಳಿಸ್ಕೊಳಕ ತ್ರಾಸ ಮಾಡ್ಕೊಂಡು ಅದ್ರೊಳಗ ದುಡ್ಡು ನಿಮ್ ಸಾಲ ತೀರಿಸ್ತಾ ಇದ್ದೀನಿ ಗೌಡ್ರಿ. ಸೀತಾಪತಿ, ಇವರ ಸಾಲ ಎಷ್ಟೈತಿ ನೋಡು ಗೌಡ್ರೆ. ಗೌಡ್ರೆ, ಗಂಟು 2 ಲಕ್ಷ, ಬಡ್ಡಿ 48,000, ಒಟ್ಟು 2,48,000 ರೂಪಾಯಿ ಐತ್ರಿ. ಆಯ್ತು, ಚುಪ್ತ ಮಾಡಿಬಿಡ್ರಿ, ತೆಗೆದುಕೊಳ್ಳಿ ಹಣ. ಧರ್ಮಣ್ಣ, ನಿಮ್ ಲೆಕ್ಕ ಎಲ್ಲ ಚುಪ್ತ ಆಯ್ತು ನೋಡಪ್ಪ. ಆಯ್ತು ಗೌಡ್ರಿ, ನಾನಿನ್ನು ಬರುತ್ತೇನೆ. ಹೋಗೋಣ ಬಾರಪ್ಪ. ಇಲ್ಲಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದಪ್ಪ, ಹೋಗೋಣ ಬಾ. ಇಲ್ಲಣ್ಣ, ನಾಳೆ ದಿನ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆಯುತ್ತೀನಲ್ಲಣ್ಣ, ಅದರ ಬಗ್ಗೆ ಮಾತನಾಡಲು ಬೇಕಿದೆ. ಯಾಕಂದರೆ ಇವರು ಈ ಭಾಗದ MLA ಅಲ್ವಾ, ಅದಕ್ಕೆ ನೀವು ನಡೆಯಿರಣ್ಣ, ನಾನು ಆಮೇಲೆ ಬರುತ್ತೇನೆ. ಸರಿ, ಹಾಗೆ ಮಾಡು, ನಾನಿನ್ನು ಬರುತ್ತೇನೆ. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರೆಂದು ನಾನು ತಿಳಿದರೆ ಅವನನ್ನು ನೀವು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ಟಿರಲ್ಲೋ. ಬರೋದು ಬಂದಾನ, ನಮ್ಮ ಭೂಮೀಶ ಹೇಳ್ತಾನ, ಇನ್ನು ಲಗ್ನದ ಸಮಾಚಾರ ಕೇಳ್ತಾನಂತ ನಾವು ತಿಳಿದ್ರೆ ಇದೇನ ತೋಲಿಲ್ಲ ಕೆಲಸ. ಆಚಾರ ವಿಚಾರ ಮಧ್ಯದೊಳಗ ಸದಾಚಾರ, ಅದೇನೆಂಬುದು ಬಡಬಡ ಹೇಳ್ಬಿಡಲೇ ತಮ್ಮ. ಇಲ್ಲ ಅಂದ್ರೆ ಆ ಬೀರನ ಇಲ್ಲಿಗೆ ಕರೆಸಿ ಕೆರಬಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿಗಳನ್ನು ಮದುವೆಯಾಗಿ ಬಿಡು, ಎಲ್ಲ ಕೆಲಸ ಓಕೆ ಆಗುತ್ತದೆ. ಇದರ ಬಗ್ಗೆ
ನಾವಿಬ್ಬರು ಸೇರಿ ಹೇಳಿದಾಗಿದೆ. ಇವತ್ತೇ ಆ ಸ್ಟ್ರೈಕ್ ಕೊನೆ ಆಗುತ್ತದೆ. ಅದು ಇವತ್ತು ಕೊನೆಯಾಗದಿದ್ದರೆ ಅವನ ತಾರೀಕು ನಾನು ಕೊನೆದು ಮಾಡ್ತೇನೆ. ನೀನೊಂದು ಸೋಮ್ಲೇಲಿ ಅಂದ್ರಲ್ಲ, ಆ ಶಶಿ ಮೇಲೆ ನಮ್ದು ವಿಶ್ವಾಸ ಐತಿ. ಶಶಪ್ಪ, ನಮ್ ಲಕ್ಷ್ಮಣ್ ಮಾಡಿಕೊಳ್ಳಕ್ಕ ನಿಮ್ಮ ಅಣ್ಣನ ಒಪ್ಪಿಗೆ ಐತೇನಪ್ಪ? ಒಪ್ಪಿಗೆ ತಗೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನೀವೇ ಕೇಳಿರಿ ಆ ಲಕ್ಷ್ಮಿಯನ್ನು. ಕೇಳ್ತು ಶಬಾಷ್, ನಿನ್ನೆದುರಿಗೆ ಕೇಳಿ ಬಿಡುತ್ತೀನಿ. ಲಕ್ಷ್ಮಿ, ತಂಗಿ ಲಕ್ಷ್ಮಿ, ಬಾರವ್ವ ಯವ್ವ. ಯಾಕಂಡ ಕರ್ತಿದ್ದು ಏನೇ ಕೆಲಸ ಇತ್ತ? ಬಾ ತಂಗಿ, ನಿನ್ನ ಮದುವೆಯಾಗುವ ಗಂಡು ಬಂದಿದ್ದಾನೆ, ನೋಡಿಲ್ಲಿ. ಯಾಕೆ ನಾನೇಕೆ ನೋಡಬೇಕು ಅವರನ್ನು? ಮದುವೆಯಾಗಬೇಕಮ್ಮ. ಈಗ ಇವನು IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ನೋಡೋಣ, ಇನ್ಸ್ಪೆಕ್ಟರ್ ಆದ್ರೇನು, ದೊಡ್ಡ ಕಲೆಕ್ಟರ್ ಆದ್ರೇನು, ನಾನು ಮಾತ್ರ ಮದುವೆ ಆಗಲಾರೆ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ನೋಡೋಣ, ನಾನೊಬ್ರು ಮಾತಾ ತಂಗಿ ಅನ್ನೋದು ಈ ಇಡೀ ಊರಿಗೆ ಗೊತ್ತಿದೆ. ಅಂದಾಗೆ ನಾನು ಮದುವೆ ಹುಡುಗ ಬೇರೆ ಇದ್ದಾನೆ. ನನಗೆ ತಿಳಿಯದೆ ನಿನ್ನ ಕೈ ಹಿಡಿಯುವ ನಾನು ಇದಕ್ಕೆ ಅವಕಾಶ ಮಾಡಿಕೊಳ್ಳಲಾರೆ. ನೀನಿವನನ್ನು ಮದುವೆ ಆಗಲೇಬೇಕು. ನೋಡೋಣ, ಈ ಜನ್ಮದಲ್ಲಿ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಮಾತು. ಲಕ್ಷ್ಮಿ, ನಿಮ್ಮ ಮಾತಿನ ಸ್ವಲ್ಪ ಕೇಳ. ಆ ಚಿರುಕನಿಗೆ ನನ್ನ ತಂಗಿಯನ್ನು ಕೊಡುವುದೇ ಮಾಂತ್ರಿಕ? ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರಿ. ನಿನ್ನ ತಂಗಿಯ ತಲೆ ಕೆಡಿಸಿದವನು ಅವನು ಯಾರು, ಯಾಕೆ? ಅವನು ನಿಮ್ಮ ನಿತ್ಯ ವೈರತ್ವದಲ್ಲಿದ್ದಾನೆ. ಅಂದರೇನು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರುವವ ನಾವ ಶೂರ, ಅವನೇ ಕಡಿವೈರಿ ಕುರಿಗಾಯ ಬೀರ. ಲೇ ಬೀರ, ಸಾಧ್ಯವಿಲ್ಲ, ನಾನಿದನ್ನು ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಹೆಬ್ಬೆಟ್ಟಿನ ಬೀರನಲ್ಲಿ ನೀನಿದನ್ನು ಸುಳ್ಳು ಹೇಳುತ್ತಿರುವೆ. ಮನೋಹರ, ನಾನಿದನ್ನು ನಂಬಲಾರೆ. ನೀವು ನನ್ನ ಮಾತು ನಂಬುವುದಿಲ್ಲೆಂದೇ ತಿಳಿದೆ. ಅವರು ಹಾಡಿ ಹಪ್ಪಿ ನಿಂತ ಭಾವಚಿತ್ರವನ್ನು ತೆಗೆದು ತಂದಿದ್ದೇನೆ, ನೋಡಿಲ್ಲ? ನಾನಿದನ್ನೇ ನೋಡುತ್ತಿರುವೆ. ಈ ಭಾವಚಿತ್ರದಲ್ಲಿರುವುದೆಲ್ಲವೂ ಸತ್ಯವೇ? ನಿಜವಾಗಿಯೂ ಒಬ್ಬರು ನನ್ನ ತಂಗಿಯ ಕೈ ಹಿಡಿದಿರುವನೇ? ಈಗಲೇ ಅವನನ್ನು ಹಿಡಿತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಸಲೇ, ಎಲ್ಲ ಅವನ ಮನೆಗೆ ಬೆಂಕಿ ಹೆಚ್ಚಿಸಲೇ. ಶಶಿ, ಏನಿದಕ್ಕೆ ನಿನ್ನ ಒತ್ತಡ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಒಟ್ಟದೆ ಅಂತಿಮ ತೀರ್ಪು. ಆಯುಷ್ಯಾವಧಿ ಮುಗಿದಿರೋ ಅವನಿಗೆ ಇನ್ನೂ ಸಮಯ ಬೇರೆ ಗೌಡ್ರೆ. ತಾಳ್ಮೆ ಎಂಬುದು ತಾಳ ತಪ್ಪಿ ನಿನ್ನ ಬಾಳ ಬಳ್ಳಿ ಹರಿದು ಹೋಗುತ್ತಿರುವಾಗ ತಳಬೇಕೆ ನನಗೆ ಅಪ್ಪಣೆ ಮಾಡಿಬಿಡಿ. ಅಂಗಾರ ಅಂಗಾರ ಶಶಿಗೆ ತಿಥಿ ಮಾಡಿಬಿಡು ಅಂತ. ಅವಸರದಲ್ಲಿ ಆ ವಿಷಯಕ್ಕೆ ಕೈ ಹಾಕಿ ಅವಸರವನ್ನು ತಂದುಕೊಳ್ಳಬೇಡಿರಿ. ಆ ನಿಮ್ಮ ತಂಗಿ ಆ ಶಶಿನ ಬಿಟ್ಟು ಅವನ ಮದುವೆ ಆದರೆ ಏನಾಯ್ತು? ಇದರಿಂದ ಅವರ ಪ್ರೇಮ ಮಣ್ಣಾಗಲೇಬೇಕು. ಅಂಥದೊಂದು ಕಾರ್ಯ ನಾವು ಮಾಡಿ ತೋರಿಸ್ತೀನಿ, ನಿಮ್ಮೆಲ್ಲರ ಒಟ್ಟಿಗೆ ತಾನೆ. ಹೌದಾ? ಅದೇನೆಂದು ಬೇಗ ಹೇಳು. ತಾಳ್ಮೆ ಎಂಬುದು ನನ್ನ ತಾಳ ತಪ್ಪಿಸಿ ಸಪ್ಪನೆ
ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ. ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡುವುದಾದರೆ ನನ್ನ ಸೇಡು ಹೇಗೆ ತರಬೇಕು? ನಿಮ್ಮ ಸೇಡು ಅಷ್ಟೇ ಯಾಕೆ ನಿಮ್ಮ ಆಸೆಯು ಕೈಗೊಳ್ಳುತ್ತದೆ. ಅಂಗಾರ ನಿನ್ನ ಗೂಢರ್ಥ ಸ್ವಲ್ಪ ಬಿಡಿಸೇಳಲಿ ತಮ್ಮ. ಅಷ್ಟೇ ಅಲ್ಲ, ಆ ನಿಮ್ಮ ತಂಗಿ ನಮ್ಮ ಲಕ್ಷ್ಮಿ ನಿನ್ನ ಮನೆ ಸೇರಿದಾಗ ನನ್ನ ಕೈ ಹಿಡಿದ ಗಂಡನಿಂದಲೇ ಅಂಗಾರ ಅದೆಲ್ಲ ಒಂದು ಲೆಕ್ಕಕ್ಕ ಬರಬರೈತ್ರಿ ಗೌಡ್ರೆ. ಬನ್ನಿ, ಹಾಗಾದರೆ ಮುಂದೇನು ಮಾಡಬೇಕೆಂದು ಮಾಡಿ ತೋರಿಸ್ತೀನಿ. ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ಅಂಗಾರ ನಡ್ರಿ ಲಗ್ನ ಅಂದ್ರ ಹಾಕಿ ಬಿಡೋಣ. ಆ ಲಕ್ಷ್ಮಣ್ ಬೇಕ್ ಮಾಡ್ಕೊಂಡು ಅಂದ್ರ ಹಾಕಿ ಬಿಡ ನಡ್ರಿ. ಸೂರ್ಯ
उनसे मुलाकात के बाद दिल कहीं भी लगता नहीं। चली गई चांदनी